ನಮಸ್ಕಾರ. ನಮಸ್ಕಾರ. ತಮಿಳಿನಲ್ಲಿ ಒಂದು ಒಳ್ಳೆ ಗಾದೆ ಇದೆ, ಕೇಳಿದ್ದೀರಾ? ಏನ್ ಮೊಟ್ಟೆ ತಲೆಕ್ಕೂ ಮುಳಂಗಾಲಕ್ಕೂ ಮುಡಿಚ್ಚು ಪೋಡ್ರಿಂಗಲ್. ಹಾ, ಕೇಳಿದ್ದೀನಿ. ಅಂದ್ರೆ ಬೋಳು ತಲೆಗೂ ಮೊಣಕಾಲಿಗೂ ಯಾಕೆ ಗಂಟಾಗ್ತಿದ್ದೀರಾ ಅಂತ ಅಲ್ವಾ? ಹೌದು. ಅಂದ್ರೆ ಏನೋ ಸಂಬಂಧನೇ ಇಲ್ಲದ ಎರಡು ವಿಷಯಗಳನ್ನ ಯಾಕೆ ಹೋಲಿಸ್ತಿದ್ದೀರಾ ಅಂತ. ಸೇಬು ಮತ್ತೆ ಕಿತ್ತಳೆ ತರ. ಕರೆಕ್ಟ್. ಸಂಬಂಧ ಇಲ್ಲದ ಹೋಲಿಕೆಗಳನ್ನ ಪ್ರಶ್ನೆ ಮಾಡೋ ರೀತಿಯದು. ಹಾಗಾದ್ರೆ ನಾವು ಇವತ್ತು ಅಂಥದ್ದೇ ಒಂದು ಮೊದ್ಲ ನೋಟಕ್ಕೆ ಸ್ವಲ್ಪ ವಿಚಿತ್ರ ಅನ್ಸೋ ಹೋಲಿಕೆ ಬಗ್ಗೆ ಮಾತಾಡೋಣ. ಓ ಹೌದಾ? ಯಾವುದದು? ಒಂದು ಕಡೆ ಪ್ರಾಚೀನ ಭಾರತದ ಮಹಾನ್ ಯೋಧ ರಾಜಕುಮಾರ ಅರ್ಜುನ ಕುರುಕ್ಷೇತ್ರ ಯುದ್ಧ ಭೂಮಿಲಿ ನಿಂತಿರೋನು. ಸರಿ. ಇನ್ನೊಂದು ಕಡೆ ಈಗಿನ ಕಾಲದ ಅಂದ್ರೆ 21ನೇ ಶತಮಾನದ ಚಿಂತಕ ಆಕ್ಸ್ಫರ್ಡ್ PhD ಸೇಪಿಯನ್ಸ್ ಅಂತ ದೊಡ್ಡ ಪುಸ್ತಕ ಬರೆದ ಯುವಾಲ್ ನೋವಾ ಹರಾರಿ. ಓಕೆ. ಅರ್ಜುನ ಮತ್ತು ಯುವಾಲ್ ಹರಾರಿ. ಹಾ, ಇವರಿಬ್ಬರ ಮಧ್ಯೆ ಏನ್ ಹೋಲಿಕೆ ಇರ್ಬೋದು? ಆಕ್ಚುಲಿ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಮೇಲ್ನೋಟಕ್ಕೆ ಏನೂ ಸಂಬಂಧ ಇಲ್ಲ ಅನ್ಸತ್ತೆ, ಆದ್ರೆ ಇದಕ್ಕೊಂದು ಹಿನ್ನೆಲೆ ಇದೆ. ಏನದು? ನಾವು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಧ್ಯಾನದ ಅಳತೆಗೋಲುಗಳು ಆಮೇಲೆ ಟೆಸ್ಲಾ ಧ್ಯಾನ ಸೀರೀಸ್ ಬಗ್ಗೆ ಮಾತಾಡಿದ್ವಿ. ಹೌದಾ, ನೆನ್ಪಿದೆ. ಇವತ್ತಿನ ಈ ಚರ್ಚೆ ಅದರದ್ದೇ ಒಂದು ಮುಂದುವರಿಕೆ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯವಾಗಿ ಸುಂದರ್ ರಾಜನ್ ಅವರ ಬರಹಗಳನ್ನಲ್ಲಿನ ಕೆಲವು ಒಳನೋಟಗಳು ಸ್ಫೂರ್ತಿ. ಓ ಸರಿ ಸರಿ. ಅವರ ಚಿಂತನೆಗಳು ಈ ವಿಷಯಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಡ್ಬೋದು. ಎಕ್ಸಾಕ್ಟ್ಲಿ. ಸೊ ನಮ್ಮ ಇವತ್ತಿನ ಈ ಆಳವಾದ ಪರಿಶೀಲನೆಯ ಗುರಿ ಏನು ಅಂದ್ರೆ, ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ ತುಂಬಾ ಶಿಸ್ತಿನಿಂದ ಇರೋ ವ್ಯಕ್ತಿಗಳಿಗೂ ಧ್ಯಾನ ಮಾಡೋದು ಯಾಕಿಷ್ಟು ಕಷ್ಟ ಆಗುತ್ತೆ? ಒಳ್ಳೆ ಪ್ರಶ್ನೆ. ಇದು ಎಲ್ರಿಗೂ ಕಾಡೋ ಪ್ರಶ್ನೆನೇ ಇರಬೇಕು. ಹೌದು. ಸೊ ಅರ್ಜುನ, ಹರಾರಿ ಮತ್ತೆ ನಮ್ಮ ಪ್ರಾಚೀನ ಉಪನಿಷತ್ತುಗಳ ಜ್ಞಾನ, ಇವುಗಳ ಮೂಲಕ ಈ ಸಾರ್ವತ್ರಿಕ ಸವಾಲನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ, ಒಳ್ಳೆ ಐಡಿಯಾ. ಹಾಗಾದ್ರೆ ಅರ್ಜುನನಿಂದಲೇ ಶುರು ಮಾಡೋಣ ಅಲ್ವಾ? ಅವನ ಫೇಮಸ್ ಡೈಲಾಗ್ ಇದೆಯಲ್ಲ. ಅದೇ ಅಲ್ವಾ? ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅವನಿಗೆ ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ ಎಲ್ಲ ಹೇಳ್ತಾ ಇರ್ತಾನೆ. ಆಗ ಧ್ಯಾನದ ಬಗ್ಗೆ ಕೇಳಿದ್ಮೇಲೆ ಅರ್ಜುನ ತುಂಬಾ ಪ್ರಾಮಾಣಿಕವಾಗಿ ತನ್ನ ಕಷ್ಟ ಹೇಳ್ಕೊತಾನೆ, ಮುಚ್ಚುಮರೆ ಏನಿಲ್ಲದೆ. ಹೌದು ಹೌದು. ಅದು ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ ಧ್ಯಾನ ಯೋಗದಲ್ಲಿ ಬರುತ್ತೆ. ಶ್ಲೋಕ 34. ಅರ್ಜುನ ಹೀಗೆ ಹೇಳ್ತಾನೆ, ಕೇಳಿ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಹೌದು, ಆ ಕಾಲದ ಶ್ರೇಷ್ಠ ಧನುರ್ಧಾರಿ ಯೋಧ, ಅವನ ಬಾಯಿಂದ ಇಂಥ ಮಾತು. ಹೌದು. ಇದರ ಅರ್ಥ ಏನು ಅಂದ್ರೆ, ಅರ್ಜುನ ಹೇಳ್ತಾನೆ, ಕೃಷ್ಣ, ಈ ಮನ್ಸಿದೆಯಲ್ಲ, ಇದು ನಿಜವಾಗ್ಲೂ ಬಹಳ ಚಂಚಲಂ, ಸುಮ್ನಿರಲ್ಲ. ಆಮೇಲೆ ಇದು ನಮ್ಮನ್ನ ಕದಡಿಬಿಡತ್ತೆ. ಪ್ರಮಾಥಿ, ತುಂಬ ಹಠಮಾರಿ, ದೃಢಂ, ಆಮೇಲೆ ತುಂಬ ಬಲಶಾಲಿ, ಬಲವತ್. ಅಪ್ಪಾ, ಎಷ್ಟೊಂದು ಗುಣಗಳು! ಹೌದು. ಇಂಥ ಮನಸ್ಸನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಬಿರುಗಾಳಿಯನ್ನ ಹಿಡಿಯೋಕೆ ಟ್ರೈ ಮಾಡೋದ್ ಹಾಗೆ. ವಾಯೋರಿವ ಸುದುಷ್ಕರಂ ಅಂದ್ರೆ ಗಾಳಿನ ಹಿಡಿಯೋಕ್ಕಾಗತ್ತಾ? ಅದಕ್ಕಿಂತ ಕಷ್ಟ ಅಂತ ನನಗನಿಸ್ತಿದೆ ಅಂತ. ಇದು ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಅರ್ಜುನ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಶಿಸ್ತು, ಏಕಾಗ್ರತೆ, ಇಂದ್ರಿಯ ನಿಗ್ರಹ ಎಲ್ಲ ಇರೋ ಯೋಧ ಅವನು. ಅದೇ ಪಾಯಿಂಟ್. ಅವನಂತವನೇ ಮನಸ್ಸಿನ ಚಂಚಲತೆ ಮುಂದೆ ಹೀಗೆ ಅಸಹಾಯಕತೆ ವ್ಯಕ್ತಪಡಿಸ್ತಾನೆ ಅಂದ್ರೆ ಬೇರೆಯವ್ರ ಪಾಡೇನು? ನಿಜ. ಇದು ಏನ್ ತೋರ್ಸುತ್ತೆ ಅಂದ್ರೆ, ನಾವು ಹೊರಗಡೆ ಎಷ್ಟೇ ಸಾಧನೆ ಮಾಡಿದ್ರು, ಎಷ್ಟೇ ಶಿಸ್ತಿದ್ರು, ಒಳಗಿನ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಗ್ಯಾರಂಟಿ ಇಲ್ಲ ಅಂತ. ಅದು ಬೇರೆನೇ ಚಾಲೆಂಜ್. ಹೌದು. ಸರಿ, ಈಗ ಅರ್ಜುನನ್ ಕಾಲದಿಂದ ಸಾವಿರಾರು ವರ್ಷ ಮುಂದಕ್ಕೆ ಬರೋಣ. 21ನೇ ಶತಮಾನಕ್ಕೆ. ಓಕೆ. ಯುವಾಲ್ ನೋವಾ ಹರಾರಿ, ಈಗಿನ ಕಾಲದ ದೊಡ್ಡ ಇತಿಹಾಸಕಾರ, ಚಿಂತಕ, ಸೇಪಿಯನ್ಸ್ ಹೋಮೋ ಡ್ಯೂಸ್ ಎಲ್ಲ ಬರೆದವರು. ಆಕ್ಸ್ಫರ್ಡ್ PhD ಬೇರೆ. ಗೊತ್ತು. ಅವರು ಕೂಡ ಅರ್ಜುನನ್ ತರಹದ್ದೇ ಒಂದು ಮಾತನ್ನ ಹೇಳ್ತಾರಲ್ವಾ? ಹೌದು. ಇದು ನಿಜಕ್ಕೂ ಗಮನಿಸ್ಬೇಕಾದ ವಿಷಯ. ಹರಾರಿ ತುಂಬಾ ಸಲ ಹೇಳಿದ್ದಾರೆ, ಅವರ ಆಕ್ಸ್ಫರ್ಡ್ PhD ಆಗ್ಲಿ, ಅವರ ವಿಶ್ಲೇಷಣೆ ಮಾಡೋ ಬುದ್ಧಿಶಕ್ತಿ ಆಗ್ಲಿ, ಧ್ಯಾನ ಮಾಡೋಕೆ ಒಂದು ಚೂರು ಹೆಲ್ಪ್ ಮಾಡ್ಲಿಲ್ವಂತೆ. ಹೌದಾ? ಆಶ್ಚರ್ಯ. ಸಾಮಾನ್ಯವಾಗಿ ನಾವು ಬುದ್ಧಿವಂತಿಕೆ ಇದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಸುಲಭ ಅನ್ಕೋತೀವಿ. ಅದೇ ತಪ್ಪು ತಿಳುವಳಿಕೆ ಅಂತ ಹರಾರಿ ಹೇಳ್ತಾರೆ. ಆಕ್ಚುಲಿ ಅವರ ಪ್ರಕಾರ ಅವರ ಅನಾಲಿಟಿಕಲ್ ಮೈಂಡ್ ಇದೆಯಲ್ಲ, ಅದೇ ಧ್ಯಾನಕ್ಕೆ ಅಡ್ಡಿಯಾಯ್ತಂತೆ, ಇನ್ನ ಕಷ್ಟ ಮಾಡ್ತಂತೆ. ಅದು ಹೇಗೆ? ವಿಶ್ಲೇಷಣೆ ಮಾಡೋ ಮನಸ್ಸು ಯಾಕೆ ಅಡ್ಡಿಯಾಗತ್ತೆ?
ಯಾಕಂದ್ರೆ ಹರಾರಿ ಹೇಳ್ತಾರೆ, ಧ್ಯಾನ ಅಂದ್ರೆ ವಿಷಯಗಳನ್ನ ವಾಸ್ತವವನ್ನ ಇದ್ದ ಹಾಗೆ ನೋಡೋದು, ವಿಶ್ಲೇಷಣೆ ಮಾಡದೆ, ಕಥೆ ಕಟ್ಟದೆ, ಜಡ್ಜ್ ಮಾಡದೆ ಸುಮ್ಮನೆ ಗಮನಿಸೋದು. ಹ್ಮ್ ಆದರೆ ಅನಾಲಿಟಿಕಲ್ ಮೈಂಡ್ ಏನ್ ಮಾಡುತ್ತೆ? ಅದು ಸದಾ ವಿಶ್ಲೇಷಣೆ ಮಾಡುತ್ತೆ, ಕಂಪೇರ್ ಮಾಡುತ್ತೆ, ಕಥೆ ಹೆಣೆಯುತ್ತೆ. ಸೊ ಆ ಮನಸ್ಸಿನ ಸಹಜ ಗುಣವೇ ಇದ್ದ ಹಾಗೆ ನೋಡಕ್ಕೆ ಬಿಡಲ್ಲ ಅಂತ. ಓಹೋ ಓಕೆ, ಇದು ಒಂಥರ ತಾರ್ಕಿಕವಾಗಿ ಸರಿ ಅನ್ಸುತ್ತೆ. ಆದ್ರೂ ಹರಾರಿ ಧ್ಯಾನವನ್ನ ತುಂಬಾ ಸೀರಿಯಸ್ ಆಗಿ ತಗೋತಾರಲ್ವಾ? ಖಂಡಿತ, ತುಂಬಾ ಸೀರಿಯಸ್ ಆಗಿ. ಅವರು ಪ್ರತಿದಿನ 2 ಗಂಟೆ ವಿಪಶ್ಯನ ಧ್ಯಾನ ಮಾಡ್ತಾರಂತೆ. 2 ಗಂಟೆನಾ ಪ್ರತಿದಿನ? ಹೌದು, ಅಷ್ಟೇ ಅಲ್ಲ, ಪ್ರತಿ ವರ್ಷ 30ರಿಂದ 60 ದಿನ, ಅಂದ್ರೆ 1ರಿಂದ 2 ತಿಂಗಳು ಪೂರ್ತಿ ಮೌನದಲ್ಲಿರೋ ಧ್ಯಾನ ಶಿಬಿರಗಳಿಗೆ ಹೋಗ್ತಾರಂತೆ. ಅಬ್ಬಾ, ಅಷ್ಟು ಕಮಿಟ್ಮೆಂಟ್! ಹೌದು. ಅವರ ಹೋಮೋ ಡ್ಯೂಸ್ ಪುಸ್ತಕವನ್ನ ಅವರ ಧ್ಯಾನಗುರು ಎಸ್.ಎನ್. ಗೋಯೆನ್ಕ ಅವರಿಗೆ ಅರ್ಪಿಸ್ತಾರೆ ಅಂದ್ರೆ ಯೋಚನೆ ಮಾಡಿ. ಧ್ಯಾನದಿಂದ ಅವರಿಗೆ ಅಷ್ಟೊಂದು ಪ್ರಯೋಜನ ಆಗಿದ್ಯಾ? ಅವ್ರೇನಂತಾರೆ? ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಧ್ಯಾನದಿಂದ ಸಿಕ್ಕ ಏಕಾಗ್ರತೆ, ಶಾಂತಿ ಮತ್ತೆ ಒಳನೋಟ ಇಲ್ದೇ ಇದ್ರೆ ನನ್ನ ಸೇಪಿಯನ್ಸ್ ಆಗ್ಲಿ ಹೋಮೋ ಡ್ಯೂಸ್ ಆಗ್ಲಿ ಬರೆಯೋಕ್ಕಾಗ್ತಿರ್ಲಿಲ್ಲ ಅಂತ. ಆಮೇಲೆ ಅಮೆರಿಕಾದ 60 ಮಿನಿಟ್ಸ್ ಶೋನಲ್ಲಿ ಹೇಳಿದ್ರು, ಈಗಿನ ಪ್ರಪಂಚದಲ್ಲಿರೋ ಮಾಹಿತಿ ಹರಿವು, ಗೊಂದಲ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಎದುರಿಸೋಕೆ ಧ್ಯಾನ ತುಂಬಾ ಸಹಾಯ ಮಾಡುತ್ತೆ, ಬ್ಯಾಲೆನ್ಸ್ ಕೊಡುತ್ತೆ ಅಂತ. ಹರಾರಿಯವರ ಈ ಅನುಭವಕ್ಕೂ ನಮ್ಮ ಯೋಗ ದರ್ಶನಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಮನಸ್ಸಿನ ಈ ಗುಣಗಳ ಬಗ್ಗೆ ಪತಂಜಲಿ ಏನಾದ್ರೂ ಹೇಳ್ತಾರಾ? ಖಂಡಿತ ಇದೆ. ಹರಾರಿ ಹೇಳಿರಲ್ಲ, ಅನಾಲಿಟಿಕಲ್ ಮೈಂಡ್ ಅಡ್ಡಿಯಾಗುತ್ತೆ ಅಂತ. ಅದು ಯೋಗಸೂತ್ರದಲ್ಲಿ ಹೇಳೋ ವೃತ್ತಿ ಸಾರೂಪ್ಯಂ ಇತರತ್ರ 1.4 ಅನ್ನೋ ಸ್ಥಿತಿಗೆ ಹತ್ತಿರ ಇದೆ. ಅಂದ್ರೆ ಚಿತ್ತ ಅಥವಾ ಮನಸ್ಸು ತನ್ನ ನಿಜವಾದ ಶಾಂತ ಸ್ವರೂಪದಲ್ಲಿರೋ ಬದಲು ಸದಾ ಮನಸ್ಸಿನ ವೃತ್ತಿಗಳ ಜೊತೆ, ಅಂದ್ರೆ ಆಲೋಚನೆ, ಭಾವನೆ, ವಿಶ್ಲೇಷಣೆ, ಇವುಗಳ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋದು. ಓಕೆ. ಹರಾರಿಯವರ ಬುದ್ಧಿ ಸದಾ ವಿಶ್ಲೇಷಣೆ ಮಾಡ್ತಿರೋದು ಒಂಥರದ ವೃತ್ತಿ ಸಾರೂಪ್ಯ. ಧ್ಯಾನದ ಗುರಿ ಏನು? ತದಾ ದ್ರಷ್ಟುಃ ಸ್ವರೂಪೇ ಅವಸ್ಥಾನಂ. ಅಂದ್ರೆ ಈ ವೃತ್ತಿಗಳನ್ನ ನಿಲ್ಲಿಸಿ ದ್ರಷ್ಟಾರನನ್ನ, ನೋಡುವವನನ್ನ ಅವನ ನಿಜ ಸ್ವರೂಪದಲ್ಲಿ ನಿಲ್ಲಿಸೋದು. ಅದಕ್ಕೆ ಪ್ರಯತ್ನ ಬೇಕು ಅಂತ ಹೇಳಿದ್ರಿ. ಹೌದು, ಅದಕ್ಕೆ ನಿರಂತರ ಅಭ್ಯಾಸ 1.13 ಮತ್ತು ಶ್ರದ್ಧೆ 1.14 ಬೇಕು ಅಂತ ಪತಂಜಲಿ ಹೇಳ್ತಾರೆ. ಸುಮ್ನೆ ಆಗಲ್ಲ. ಹರಾರಿ ಅವರ ಇನ್ನೊಂದು ಮಾತು ನೆನ್ಪಾಗ್ತಿದೆ. ನಾನು ಪ್ರಪಂಚದ ದೊಡ್ಡ ದೊಡ್ಡ ವಿಷಯಗಳನ್ನ ಅನಲೈಸ್ ಮಾಡ್ಬೋದು, ಆದ್ರೆ ನನ್ನ ಉಸಿರು ಮೂಗಿನ ಹೊಳ್ಳೆ ಮೂಲಕ ಬಂದು ಹೋಗೋದನ್ನ ಒಂದು ಕ್ಷಣ ಗಮನಿಸೋಕೆ ಆಗಿಲ್ಲ ಅಂದ್ರೆ ನಾನೇನು ಅರ್ಥ ಮಾಡ್ಕೊಂಡೆ ಅಂತ ಕೇಳಿದ್ರು. ಎಂಥ ಅದ್ಭುತವಾದ ಮಾತಲ್ವಾ? ಎಷ್ಟೇ ದೊಡ್ಡ ಬುದ್ಧಿವಂತರಾದ್ರೂ ಈ ಅತ್ಯಂತ ಸಹಜವಾದ ಉಸಿರಾಟವನ್ನ ಗಮನಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಹಾಗಾದ್ರೆ ಅರ್ಜುನ ಮತ್ತೆ ಹರಾರಿ ಬೇರೆ ಬೇರೆ ಕಾಲ, ಬೇರೆ ಬೇರೆ ಕ್ಷೇತ್ರ, ಆದ್ರೆ ಒಂದೇ ಸಮಸ್ಯೆ, ಮನಸ್ಸನ್ನ ನಿಲ್ಸೋದು ಕಷ್ಟ. ಇದು ಯಾಕೆ ಹೀಗೆ? ಇದರ ಮೂಲ ಕಾರಣ ಏನು ಅಂತ ನಮ್ಮ ಉಪನಿಷತ್ಗಳೇನಾದ್ರೂ ಹೇಳ್ತಾವಾ? ಖಂಡಿತ ಹೇಳ್ತಾವೆ. ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ ಕಠೋಪನಿಷತ್ನಲ್ಲಿ ಒಂದು ಅದ್ಭುತವಾದ ಉತ್ತರ ಇದೆ. ಅದರ 2ನೇ ಅಧ್ಯಾಯ 1ನೇ ವಲ್ಲಿ 1ನೇ ಮಂತ್ರ ಹೀಗೆ ಹೇಳುತ್ತೆ: ಪರಾಂಚಿಖಾನಿ ವ್ಯತೃನತ್ ಸ್ವಯಂ ಭೂಹು ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿದ್ಧೀರಃ ಪ್ರತ್ಯಗಾತ್ಮಾನಮೈಕ್ಷಿದ್ ಆವೃತ್ತಚಕ್ಷುರ್ ಅಮೃತತ್ವಮಿಚ್ಛನ್. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂಹು. ಇದು ಸ್ವಲ್ಪ ಕಠಿಣ ಅನಿಸ್ತಿದೆ. ಇದರ ಅರ್ಥ ಏನು? ಸರಳವಾಗಿ ಹೇಳಿ. ಇದರ ಅರ್ಥ ಸ್ವಯಂಭೂಹು ಅಂದರೆ ಸೃಷ್ಟಿಕರ್ತ. ಅವನು ಖಾನಿ ಅಂದ್ರೆ ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಇತ್ಯಾದಿ ರಂಧ್ರಗಳು, ದ್ವಾರಗಳು, ಇವನ್ನ ಪರಾಂಚಿ ಅಂದ್ರೆ ಹೊರಮುಖವಾಗಿ ಸೃಷ್ಟಿಸಿದ್ದಾನೆ ಅಥವಾ ತಿರುಗಿಸಿದ್ದಾನೆ. ಓಕೇ, ಇಂದ್ರಿಯಗಳು ಹೊರಗಡೆ ನೋಡೋಕೆ ಮಾಡಲ್ಪಟ್ಟಿವೆ. ಹೌದು. ತಸ್ಮಾತ್ ಪರಾಂಗ್ ಪಶ್ಯತಿ. ಅದಕ್ಕೇನೆ ನಾವು ಸಹ ಸಹಜವಾಗಿ ಹೊರಗಿನ ಪ್ರಪಂಚವನ್ನೇ ನೋಡ್ತೀವಿ. ನ ಅಂತರಾತ್ಮನ್, ನಮ್ಮ ಒಳಗಿರೋ ಆತ್ಮನನ್ನ ನೋಡಲ್ಲ. ಹಾಗಾದ್ರೆ ಯಾರು ನೋಡ್ತಾರೆ? ಕಶ್ಚಿತ್ ಧೀರಃ, ಯಾರೋ ಒಬ್ಬ ಧೀರ, ವಿವೇಕಿ, ಧೈರ್ಯಶಾಲಿ ಮಾತ್ರ ಅಮೃತತ್ವಂ ಇಚ್ಛನ್, ಅಮರತ್ವವನ್ನ ಬಯಸಿ, ಆವೃತ ಚಕ್ಷುಹು, ತನ್ನ ದೃಷ್ಟಿಯನ್ನ, ಪ್ರಜ್ಞೆಯನ್ನ ಒಳಮುಖವಾಗಿ ತಿರುಗಿಸಿ, ಪ್ರತ್ಯಗಾತ್ಮಾನಂ ಮೈಕ್ಷತ್, ತನ್ನ ಒಳಗಿನ ಆತ್ಮನನ್ನ ಕಾಣುತ್ತಾನೆ. ವಾವ್! ಅಂದ್ರೆ ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ಗೆ ಹೊರಗಡೆ ನೋಡೋದು ಅಂತಾಯ್ತು, ಒಳಗೆ ನೋಡೋದು ನಮ್ಮ ಸಹಜ ಸ್ವಭಾವ ಅಲ್ವಾ? ಖಂಡಿತ. ಉಪನಿಷತ್ತು ಅದನ್ನೇ ಹೇಳೋದು. ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಹೇಳ್ತಾರೆ, ಇಂದ್ರಿಯಗಳು ಹೊರಗೆ ತೆಗೆದ ಕಿಟಕಿಗಳು ಇದ್ದ ಹಾಗೆ,
ಮನಸ್ಸು ಸಹಜವಾಗಿ ಆ ಕಿಟಕಿಯಿಂದ ಬರೋದನ್ನೇ ಗ್ರಹಿಸುತ್ತೆ. ಅದಕ್ಕೇನೆ ಹೊರಗಡೆ ಕಾನ್ಸಂಟ್ರೇಷನ್ ಮಾಡೋದು ಸುಲಭ ಆಗೋದು. ಹೌದು, ಒಳಗೆ ನೋಡೋಕೆ, ಆತ್ಮನನ್ನ ಹುಡುಕೋಕೆ ಆ ಸಹಜ ಪ್ರವೃತ್ತಿಗೆ ವಿರುದ್ಧವಾಗಿ ಹೋಗ್ಬೇಕು. ಅದಕ್ಕೆ ಧೈರ್ಯ ಬೇಕು, ಪ್ರಯತ್ನ ಬೇಕು ಅಂತ ಹೇಳಿರೋದು. ಓ, ಅದಕ್ಕೆ ಧ್ಯಾನ ಕಷ್ಟ ಆಗೋದು. ನಾವು ನಮ್ಮ ಮೂಲಭೂತ ರಚನೆಗೆ ವಿರುದ್ಧವಾಗಿ ಹೋಗ್ತಾ ಇದೀವಿ. ಕರೆಕ್ಟ್. ಇದುವೇ ಧ್ಯಾನದ ಮೂಲ ಸವಾಲು. ನಾವು ಹೊರಜಗತ್ತಿಗೆ ಅಟ್ರಾಕ್ಟ್ ಆಗೋ ಹಾಗೆ ಡಿಸೈನ್ ಆಗಿದ್ದೀವಿ. ಇದು ಧ್ಯಾನಕ್ಕೂ ನಾವು ಸಾಮಾನ್ಯವಾಗಿ ಹೇಳೋ ಕಾನ್ಸಂಟ್ರೇಷನ್ಗೂ ಇರೋ ವ್ಯತ್ಯಾಸವನ್ನ ಇನ್ನೂ ಕ್ಲಿಯರ್ ಮಾಡ್ತಾ? ಹೌದು, ಚೆನ್ನಾಗಿ ಕ್ಲಿಯರ್ ಮಾಡುತ್ತೆ. ಈಗ ನೋಡಿ, ವೇದಾಂತ ಸೊಸೈಟಿಯ ಸ್ವಾಮಿ ಭಜನಾನಂದರು ಇದನ್ನ ಚೆನ್ನಾಗಿ ವಿವರಿಸಿದ್ದಾರೆ. ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ನಮಗೆ ಸ್ವಲ್ಪ ಸಹಜವಾಗಿ ಬರುತ್ತೆ. ಹೇಗೆ? ಒಂದು ಪುಸ್ತಕ ಓದುವಾಗ, ಏನೋ ಇಂಟ್ರೆಸ್ಟಿಂಗ್ ಸಿನಿಮಾ ನೋಡುವಾಗ ಅಥವಾ ಮುಖ್ಯವಾದ ಕೆಲಸ ಮಾಡುವಾಗ ನಮ್ಮ ಗಮನ ಆ ಹೊರಗಿನ ವಸ್ತು ಮೇಲೆ ಇರುತ್ತಲ್ವಾ? ಹೌದು. ಇಲ್ಲಿ ಇಂದ್ರಿಯಗಳು, ಮನಸ್ಸು ಎಲ್ಲ ಹೊರಗಿನ ವಿಷಯದಲ್ಲಿ ಆಕ್ಟಿವ್ ಆಗಿ ತೊಡಗಿವೆ. ಆದ್ರೆ ಧ್ಯಾನ ಅದು ಬೇರೆನಾ? ಧ್ಯಾನ ಇದರ ರಿವರ್ಸ್ ಪ್ರಾಸೆಸ್ ಇದ್ದ ಹಾಗೆ. ಮೊದಲು ಇಂದ್ರಿಯಗಳನ್ನ ಹೊರಗಿನ ವಿಷಯಗಳಿಂದ ವಾಪಸ್ ತಗೋಬೇಕು. ಯೋಗದಲ್ಲಿ ಇದಕ್ಕೆ ಪ್ರತ್ಯಾಹಾರ ಅಂತಾರೆ. ಇದು ಅಷ್ಟಾಂಗ ಯೋಗದಲ್ಲಿ 5ನೇ ಮೆಟ್ಲು. ಓಕೆ, ಇಂದ್ರಿಯಗಳನ್ನ ಒಳಗೆ ಎಳೆದುಕೊಳ್ಳೋದು. ಹೌದು. ಆಮೇಲೆ ಹಾಗೆ ಒಳಗೆ ಬಂದ ಪ್ರಜ್ಞೆಯನ್ನ ಅದರ ಮೂಲದ ಮೇಲೆ, ಅಂದ್ರೆ ನಮ್ಮ ಆತ್ಮನ ಮೇಲೆ ಅಥವಾ ಯಾವುದೋ ಒಂದು ಆಂತರಿಕ ಬಿಂದುವಿನ ಮೇಲೆ ನಿಲ್ಲಿಸೋದು ಧ್ಯಾನ. ಇದು ಉದಾಹರಣೆಗೆ ನದಿಲಿ ನೀರು ಕೆಳಗೆ ಹರಿಯುತ್ತೆ, ಅದನ್ನ ವಾಪಸ್ ಮೇಲಕ್ಕೆ ಹರಿಸೋಕೆ ಟ್ರೈ ಮಾಡಿದ ಹಾಗೆ ಅಲ್ವಾ? ಪರ್ಫೆಕ್ಟ್ ಹೋಲಿಕೆ. ಅಥವಾ ಒಂದು ದೀಪ ಇದ್ರೆ ಅದರ ಬೆಳಕನ್ನ ಆ ದೀಪದ ಮೇಲೇನೆ ಬೀಳಿಸೋಕೆ ಟ್ರೈ ಮಾಡಿದ ಹಾಗೆ. ಕಷ್ಟದ ಕೆಲಸ. ಖಂಡಿತ. ಅದಕ್ಕೆ ಪ್ರಯತ್ನ ಬೇಕು, ವಿಲ್ ಪವರ್ ಬೇಕು, ವೈರಾಗ್ಯ ಬೇಕು. ಅಂದ್ರೆ ಹೊರಗಿನ ವಿಷಯಗಳ ಮೇಲಿನ ಆಸೆ ಕಡಿಮೆ ಆಗ್ಬೇಕು. ಶ್ರೀ ಅರಬಿಂದವರು ಹೇಳಿದ ಹಾಗೆ ಇದು ತುಂಬಾ ಉದ್ದದ ದಾರಿ. ಪ್ರತಿಯೊಂದು ಹೆಜ್ಜೆಯನ್ನು ಪ್ರತಿರೋಧದ ವಿರುದ್ಧ ಹೋರಾಡಿ ಗೆಲ್ಬೇಕು ಅಂತ. ಹಾಗಾದ್ರೆ ಈಗೆಲ್ಲವನ್ನೂ ಒಟ್ಟಿಗೆ ತರೋಣ. ಅರ್ಜುನನ ಕಷ್ಟ, ಹರಾರಿಯ ಅನುಭವ, ಉಪನಿಷತ್ತಿನ ಒಳನೋಟ. ಇದೆಲ್ಲ ಸೇರಿ ಧ್ಯಾನ ಯಾಕೆ ಕಷ್ಟ ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ಹೌದು. ಅರ್ಜುನ ಮನಸ್ಸನ್ನ ಗಾಳಿಗೆ ಹೋಲಿಸ್ತಾನೆ. ಹರಾರಿ ಅಷ್ಟು ಬುದ್ಧಿಯಿದ್ರೂ ಧ್ಯಾನ ಕಷ್ಟ ಅಂತಾರೆ. ಉಪನಿಷತ್ತು ನಮ್ಮ ಇಂದ್ರಿಯಗಳು, ಮನಸ್ಸು ಸಹಜವಾಗಿ ಹೊರಗೆ ನೋಡುತ್ತೆ, ಒಳಗೆ ನೋಡಕ್ಕೆ ಎಫರ್ಟ್ ಹಾಕಬೇಕು ಅಂತ ಕಾರಣ ಕೊಡುತ್ತೆ. ಅಂದ್ರೆ ಈಗ ಯಾರಾದ್ರೂ ಧ್ಯಾನಕ್ಕೆ ಕೂತಾಗ ಮನಸ್ಸು ಅಲೆದಾಡ್ದಿದ್ರೆ, ಗಮನ ನಿಲ್ದಿದ್ರೆ ಅದವರ ತಪ್ಪಲ್ಲ, ಅವರ ವೈಫಲ್ಯ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಅದು ಮನುಷ್ಯರಾದ ನಮ್ಮೆಲ್ಲರ ಅನುಭವ, ನಮ್ಮ ಪ್ರಜ್ಞೆಯ ಒಂದು ಸಹಜ ಸ್ಥಿತಿಯದು. ಧ್ಯಾನ ಕಷ್ಟ ಯಾಕಂದ್ರೆ ಅದು ನಮ್ಮ ಇರುವಿಕೆಯ ಆಳವಾದ ಸಹಜ ಪ್ರವೃತ್ತಿಗೆ ವಿರುದ್ಧವಾಗಿ ಹೋಗೋ ಪ್ರಯತ್ನ. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ. ಆದ್ರೆ ಕಷ್ಟ ಇದ್ರೂ ಒಂದು ಆಶಾಕಿರಣ ಕೂಡ ಇದೆ ಅಲ್ವಾ? ಆ ಕಠೋಪನಿಷತ್ತಿನ ಶ್ಲೋಕದ ಕೊನೆ ಭಾಗವನ್ನ ನೆನ್ಪಿಸ್ಕೊಳ್ಳೋಣ. ಕಶ್ಚಿದ್ಧೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷುರ ಅಮೃತತ್ವಮಿಚ್ಛನ್. ಹೌದು, ಅದು ಬಹಳ ಮುಖ್ಯ. ಯಾರೋ ಒಬ್ಬ ಧೀರ ಸಾಧಕ ದೃಷ್ಟಿಯನ್ನ ಒಳಗೆ ತಿರುಗಿಸಿ ಅಮರತ್ವವನ್ನ ಬಯಸಿ ತನ್ನ ಆತ್ಮನನ್ನ ನೋಡ್ತಾನೆ. ಅಂದ್ರೆ ಕಷ್ಟ ಇದೆ, ಸವಾಲು ಇದೆ, ಆದ್ರೆ ದಾರಿ ಇದೆ. ಅಸಾಧ್ಯ ಅಲ್ಲ. ಪ್ರಯತ್ನ ಪಟ್ರೆ ಸಾಧ್ಯ ಇದೆ. ಹೌದು, ಪ್ರಯತ್ನ, ಶ್ರದ್ಧೆ ಇದ್ರೆ ಆಂತರಿಕ ದರ್ಶನ ಸಾಧ್ಯ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ತಗೋಬೇಕಾದ ಮುಖ್ಯ ಪಾಠ ಏನು? ಬಹುಶಃ ಇದು: ಧ್ಯಾನದ ದಾರಿ ಇದೆಯಲ್ಲ, ಅದು ಅರ್ಜುನನಂತಹ ವೀರರನ್ನ, ಹರಾರಿಯಂತಹ ಚಿಂತಕರನ್ನು ವಿನಮ್ರರನ್ನಾಗಿ ಮಾಡುತ್ತೆ. ಹೊರಗಿನ ಸಾಧನೆಗಳು ಒಳಗಿನ ಶಾಂತಿಗೆ ಗ್ಯಾರಂಟಿ ಅಲ್ಲ ಅಂತ ನೆನಪಿಸುತ್ತೆ. ಹೌದು. ಆದ್ರೆ ಅದೇ ಸಮಯದಲ್ಲಿ ಬಿಡದೆ ಪ್ರಯತ್ನ ಮಾಡಿದ್ರೆ, ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ, ಯುದ್ಧ ಗೆದ್ದಾಗ ಅಥವಾ PhD ಸಿಕ್ಕಾಗ ಸಿಗದೇ ಇರೋ ಒಂದು ಬೇರೆ ತರಹದ ಶಾಂತಿ, ಸ್ಪಷ್ಟತೆ, ಆತ್ಮಜ್ಞಾನದ ಖುಷಿ ಅದು ಧ್ಯಾನದಿಂದ ಸಿಗೋಕ್ಕೆ ಸಾಧ್ಯ ಇದೆ ಅಂತಾನೂ ತೋರಿಸುತ್ತೆ. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡಕ್ಕೆ ಒಂದು ವಿಷಯ. ಧ್ಯಾನ ಮಾಡೋ ಕೂತಾಗ ಮನಸ್ಸು ಚಂಚಲ ಆದ್ರೆ, ಛೇ ನನ್ ಕೈಲಿ ಆಗ್ತಿಲ್ಲ, ನನಗೊಬ್ಬನಿಗೇ ಕಷ್ಟ ಅಂತ ಯಾರಿಗಾದ್ಯೂ ಅನಿಸಿದ್ರೆ ನೆನಪಿಡಿ, ಇದು ನಿಮ್ಮ ವೈಫಲ್ಯ ಖಂಡಿತ ಅಲ್ಲ. ಇದು ಮನುಷ್ಯ ಸಹಜ ಅನುಭವ. ಸಾವಿರಾರು ವರ್ಷಗಳಿಂದ ಮಹಾನ್ ವ್ಯಕ್ತಿಗಳು ಒಪ್ಕೊಂಡಿರೋ ಸತ್ಯ. ನಿಜವಾದ ಅಭ್ಯಾಸ ಅಂದ್ರೆ ಏನು? ಆ ಚಂಚಲತೆ ಮಧ್ಯದಲ್ಲೂ ಆ ದೀಪವನ್ನ ಒಳಮುಖವಾಗಿ ತಿರುಗಿಸೋ ಪ್ರಯತ್ನವನ್ನ ನಿರಂತರವಾಗಿ ಸ್ವಲ್ಪ ಸ್ವಲ್ಪವೇ ಮತ್ತೆ ಮತ್ತೆ ಮಾಡ್ತಾ ಇರೋದು. ಹೌದು, ನಿರಂತರತೆ ಮುಖ್ಯ. ಒಂದಲ್ಲ ಒಂದು ದಿನ ಆ ಸ್ಥಿರತೆ ತಾನಾಗಿಯೇ ಬರ್ಬೋದು. ಆ ದೀಪವನ್ನ ಒಳಮುಖವಾಗಿ ಒಂದು ಕ್ಷಣಕ್ಕಾದರೂ ಸರಿ ನಿಧಾನವಾಗಿ ತಿರುಗಿಸೋಕೆ ಇವತ್ತು ಯಾವ ಒಂದು ಸಣ್ಣ ಹೆಜ್ಜೆಯನ್ನ ಇಡಬಹುದು.